ನಮಸ್ಕಾರ ಬಂಧುಗಳೇ, ದೇಸಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ. ಕಳೆದ ಒಂದು ಸಂಚಿಕೆಯಲ್ಲಿ ಅಧಿಪತಿಗಳ ಬಗ್ಗೆ ಮತ್ತು ಪಂಚಭೂತಗಳ ಬಗ್ಗೆ ಮತ್ತು ನವಗ್ರಹಗಳ ಬಗ್ಗೆ ಮತ್ತು ಶೌಚಾಲಯ ಗುಂಡಿಗಳನ್ನು ಎಲ್ಲಿ ಮಾಡಬೇಕನ್ನುವಂಥದ್ದನ್ನು ತಿಳ್ಕೊಂಡ್ರಿ. ದಯವಿಟ್ಟು ನೇರವಾಗಿ ವಿಚಾರಕ್ಕೆ ಬರ್ತೇನೆ, ವಿಷಯಕ್ಕೆ ಬಂದ್ಬಿಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂದರೆ ಹಳೆ ಮನೆಯ ಆಯ ಅನ್ನುವಂಥದ್ದು. ದಯವಿಟ್ಟು ಯಾರು ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರ ಜೊತೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಇಷ್ಟ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ ಅನ್ನುವಂಥ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ಒಂದು ಸಂಚಿಕೆ ಮತ್ತು ವಿಚಾರ ಆಗಿದ್ದಂಥದ್ದು ಹಳೆ ಮನೆಯ ಆಯ. ಭಾಳಷ್ಟು ಜನ ನಮಗೆ ಫೋನ್ ಮಾಡಿ ಗುರುಗಳೇ ಅನ್ನುವಂಥದ್ದು ನಮಗೆ ಒಂದು ಹಳೆ ಮನೆ ಇದೆ, ಅದು ಅಳತೆ ಇಷ್ಟಿದೆ, ಇಷ್ಟು ಬಂದಿದೆ ಅಂತ ಹೇಳ್ತಾರೆ. ದಯವಿಟ್ಟು ಒಂದು ವಿಚಾರ ತಿಳ್ಕೊಂಬಿಡಿ, ಹಳೆ ಮನೆಗಳ ಆಯಗಳನ್ನು ಚೆಕ್ ಮಾಡಬೇಡಿ. ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ, ಹಳ್ಳಿ ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ವಾಸ್ತು ಸರಿ ಇಲ್ಲ ಅನ್ನೋದಕ್ಕೆ ಆಯ ಸರಿ ಇಲ್ಲ ಅಂತ ಹೇಳ್ತಾರೆ. ಆ ಮನೆ ಆಯ ತಪ್ಪಿದೆ, ಆ ಮನೆ ಆಯ ತಪ್ಪಿದೆ. ಆಯ ಅನ್ನೋದು ಅಳತೆ ಅಷ್ಟೇ, ಅದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಇದರಿಂದ ಒಂದು ಮನೆ ಅಂತ ತಿಳ್ಕೊಂಡಾಗ ಪೂರ್ವ ಪಶ್ಚಿಮ ಎಷ್ಟಿದೆ, ಉತ್ತರ ದಕ್ಷಿಣ ಎಷ್ಟಿದೆ. ಕೆಲವೊಬ್ರು ಒಳಗಡೆಯಿಂದ ಅಳತೆ ಮಾಡ್ತಾರೆ, ಅಂದರೆ ಒಳಾಯ ಇಟ್ಕೊಂಡಿರ್ತಾರೆ ಮನೆಗೆ, ಅಂದರೆ ಗೋಡೆಯ ಒಳಗಡೆಯಿಂದ ಗೋಡೆಯ ಭಾಗದಲ್ಲಿ ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ. ಕೆಲವಷ್ಟು ಜನ ಹೊರ ಲೆಕ್ಕ ತೊಗೊಂಡಿರ್ತಾರೆ ಮನೆ ಹೊರಗಡೆ ಗೋಡೆಯಿಂದ, ಅಂದರೆ ಈ ಗೋಡೆಯಿಂದ ಈ ಗೋಡೆಗೆ ಹೊರಗಡೆ ಲೆಕ್ಕಾಚಾರ ತೊಗೊಂಡಿರ್ತಾರೆ. ಮನೆ ಆಯ ತಪ್ಪಿದೆ ಅಂದರೆ ಏನರ್ಥ, ಅಳತೆ ತಪ್ಪಿದೆ ಅಂದಂಗೆ ಆಯಿತು. ಸೊ ಅಂದಾಗ ಇಲ್ಲಿ ಏನು ತಿಳ್ಕೊಬೇಕಪ್ಪ ಅಂತಂದರೆ ಮನೆ ಆಯ ತಪ್ಪಿದರೂ ವಾಸ್ತು ತಪ್ಪದಿರಲಿ ಅಂತಂದು. ನಿಮ್ಗೆ ಸ್ವಲ್ಪ ಗೊಂದಲ ಆಗ್ಬೋದು, ವಾಸ್ತು ಬೇರೆನಾ ಆಯ ಬೇರೆನಾ? ಹೌದು, ವಾಸ್ತುಶಾಸ್ತ್ರದಲ್ಲಿ ಆಯ ಅನ್ನೋದು ಒಂದು ವಿಭಾಗ ಅಂತ ಹೇಳ್ಬೇಕು, ನಾವು ಅದನ್ನೇನು ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಈಗ ಟಾಯ್ಲೆಟ್ ಬಾತ್ರೂಮ್ ಸೆಕ್ಷನ್ ಬೇರೆ, ಸ್ಟೇರ್ಕೇಸ್ ಸೆಕ್ಷನ್ ಬೇರೆ, ಮೇನ್ ಡೋರ್ ಸೆಕ್ಷನ್ ಬೇರೆ, ವಿಂಡೋಸ್ ಸೆಕ್ಷನ್ ಬೇರೆ. ಅದೇ ರೀತಿ ವಾಸ್ತುಶಾಸ್ತ್ರದಲ್ಲಿ ಆಯ ಅನ್ನೋದು ಒಂದು ಟಾಪಿಕ್. ಸೊ ಇದು ಹೊಸ ಮನೆಗಳಿಗೆ ಮಾತ್ರ ಅನ್ವಯಿಸುತ್ತೆ. ನೀವೆಲ್ಲಾದರೂ ಸರ್ ಒಂದೀಗ ಒಂದು ಆಲ್ರೆಡಿ ಇಷ್ಟಿದೆ, ಅದಕ್ಕೇನಾದ್ರು ಜಾಯಿಂಟ್ ಮಾಡಿ ಒಂದು 10 ಫೂಟ್ ಬಿಟ್ಟು ನಾವು ಸೆಟ್ ಮಾಡಿ ಒಳ್ಳೆ ಆಯ ಕೂಡಿಸ್ಬೋದಂತ. ದಯವಿಟ್ಟು ಆ ಕೆಲಸ ಮಾಡಬೇಡಿ, ಹಳೆ ಮನೆಗಳಿಗೆ ಆಯ ಅನ್ವಯಿಸೋದಿಲ್ಲ. ಸೊ ಇಲ್ಲಿ ವಾಸ್ತು ನೋಡ್ಕೊಳ್ಳಿ, ಮನೆ ವಾಸ್ತು ರೀತಿಯಿಂದ ಇದೆಯೋ ಇಲ್ಲವೋ ಅನ್ನುವಂಥದ್ದು ನೋಡ್ಕೊಳ್ಳಿ. ಟಾಯ್ಲೆಟ್ ಬಾತ್ರೂಮ್ಗಳಿರ್ಬೋದು, ಪಿಟ್ಟು ಗುಂಡಿ ಇರ್ಬೋದು, ದೇವ್ರ ಮನೆ ಇರ್ಬೋದು, ಬೆಡ್ರೂಮ್ಗಳಿರ್ಬೋದು, ಅದೇ ರೀತಿ ಅಡುಗೆ ಮನೆ ಇರ್ಬೋದು, ಸ್ಟೇರ್ ಕೇಸ್ಗಳಿರ್ಬೋದು, ವಿಂಡೋಸ್ಗಳಿರ್ಬೋದು, ರಸ್ತೆ ಕುತ್ತುಗಳಿರ್ಬೋದು. ಇವನ್ನೆಲ್ಲ ಗಮನಿಸಿ. ದಯವಿಟ್ಟು ಹಳೆ ಮನೆಗಳಿಗೆ ಆಯ ಬರೋದಿಲ್ಲ. ಮನೆ ಕಟ್ಟಿದ ಮೇಲೆ ಆಯ ನೋಡಬೇಡ ಅನ್ನುವಂಥದ್ದು, ಮದುವೆ ಆದಮೇಲೆ ಹೆಣ್ಣು ಗಂಡಿನ ಜಾತಕವನ್ನು ನೋಡಬೇಡ ಅನ್ನುವಂಥ ವಿಚಾರನ ನೆನಪಿಡಿ ಅನ್ನುವಂಥದ್ದು ವಿಚಾರ. ಈ ಒಂದು ಚಿಕ್ಕ ವಿಡಿಯೋ ತಮಗೆ ಇಷ್ಟವಿದೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡೋರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ನಮಸ್ಕಾರಗಳು.